ಸ್ವಾಮೀಜಿಯೊಬ್ಬರ ರಾಸಲೀಲೆಯ ವಿಡಿಯೋ ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿಡಿಯೋ ನಮ್ಮ ಹತ್ರ ಇದೆ ಅಂತ ಹೇಳಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವಂತಹ ಒಂದು ಘಟನೆ ನಡೆದಿದೆ. ಧಾರವಾಡ ತಾಲೂಕಿನ ಕಲವಗೇರಿ ಗ್ರಾಮದ ಶಿವಾನಂದ ಮಠದ ಸ್ವಾಮೀಜಿಯವರ ಒಂದು ಖಾಸಗಿ ಬೆತ್ತಲೆ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಂತಹ ಗ್ಯಾಂಗು ಸ್ವಾಮೀಜಿಯಿಂದ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದೆ ಎಂಬುವಂತಹ ಒಂದು ಅಂಶವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಕವಲಗೇರಿ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿ ಅವರೇನಿದ್ದಾರೆ ಅದೇ ಒಂದು ಮಠದಲ್ಲಿ ಅದೇ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ತಾನು ಬೆತ್ತಲಾದಂತಹ ಸ್ವಾಮೀಜಿ ಆ ಒಂದು ಮಹಿಳೆಯಿಂದ ಸ್ನಾನ ಮಾಡಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಆ ಮಹಿಳೆಯಿಂದ ಮಸಾಜ್ ಕೂಡ ಮಾಡಿಸಿಕೊಂಡು ತನ್ನ ಉಕ್ತಾಂಗವನ್ನು ಕೂಡ ಆ ಮಹಿಳೆಯೊಂದಿಗೆ ಮಸಾಜ್ ಮಾಡಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಇಡೀ ದೃಶ್ಯವನ್ನು ಗ್ಯಾಂಗ್ ಒಂದು ರೆಕಾರ್ಡ್ ಮಾಡಿಕೊಂಡಿತ್ತು. ಈ ವಿಡಿಯೋ ಚಿತ್ರೀಕರಣ ಮಾಡಿದಂತಹ ತಂಡದ ಜೊತೆಗೆ ಸ್ವಾಮೀಜಿ ಮಾತುಕತೆ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋವನ್ನು ವೈರಲ್ ಮಾಡದಂತೆ ಮನವಿ ಮಾಡಿದ್ರು ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಆ ಗ್ಯಾಂಗ್ ಸ್ವಾಮೀಜಿಯವರಿಂದ 20 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿತ್ತು. ಕಡೆಗೆ ಇದು 10 ಲಕ್ಷಕ್ಕೆ ಡೀಲ್ ಕೂಡ ಆಗಿತ್ತು ಎನ್ನುವಂತಹ ವಿಚಾರ. 10 ಲಕ್ಷದ ಪೈಕಿ ಸ್ವಾಮೀಜಿ 7 ಲಕ್ಷ ಹಣವನ್ನು ಕೂಡ ಆ ಗ್ಯಾಂಗ್ಗೆ ನೀಡಿದ್ರು. ಬಾಕಿ 3 ಲಕ್ಷ ಹಣ ನೀಡದೇ ಇದ್ದಿದ್ದಕ್ಕೆ ಇದೀಗ ಆ ಗ್ಯಾಂಗ್ ವಿಡಿಯೋವನ್ನು ವೈರಲ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ವೈರಲ್ ಆಗಿದ್ದರಿಂದ ಕಾವಲಗೇರಿ ಗ್ರಾಮಸ್ಥರು ಆ ಸ್ವಾಮೀಜಿ ಮೇಲೆ ಕಂಗಾಲು ಹಾಕಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದವರ ಆ ಗ್ಯಾಂಗ್ ವಿರುದ್ಧ ಇದೀಗ ಸ್ವಾಮೀಜಿ JMFC ಒಂದು ಕೋರ್ಟ್ನಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಅಲ್ಲದೆ ಆ ಗ್ಯಾಂಗ್ ವಿರುದ್ಧ ಧಾರವಾಡ ಗ್ರಾಮೀಣ ಠಾಣೆಯಲ್ಲೂ ಕೂಡ ದೂರು ದಾಖಲು ಮಾಡಿದ್ದಾರೆ ಸ್ವಾಮೀಜಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.